ಇನ್ನು ಸಿಎಂ ಸಿದ್ದರಾಮಯ್ಯ ಯಾವಾಗ ಸಂಕಷ್ಟಕ್ಕೆ ಸಿಲುಕಿದ್ರೋ ಎಫ್ಐಆರ್ ದಾಖಲಾಯಿತು. ಕಾಂಗ್ರೆಸ್ ಮನೆಯಲ್ಲಿ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ. ಅದರಲ್ಲೂ ಕೆಲವೊಂದಷ್ಟು ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಆಡಿದಂಥ ಮಾತು ಒಂದು ದೊಡ್ಡ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಥವಾ ಅಂತ ಒಂದು ಬಯಕೆ ಇದೆ ಅಂತ ಹೇಳುವ ಮೂಲಕ ಮತ್ತೆ ಸಿಎಂ ಆಗುವಂಥ ಒಂದು ಆಸೆಯನ್ನ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಅನ್ನೋ ಡೌಟ್ ಮೂಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರೋದೇನು ಬನ್ನಿ ನೋಡೋಣ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ನಾನಿಲ್ಲಪ್ಪ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಕೆಲವರಿಗೆ ಹೊಟ್ಟೆ ಉರಿ. ನೀವೆಲ್ಲ ನನಗೆ ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹೊರತು ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಆನೆ ಹೋಗ್ತಾ ಇರ್ತದೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ಎಫ್ಐಆರ್ ಆಗಿ ಬೇಲ್ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಿಮ್ ಖುಷಿಗೆ ನಾನ್ ರಾಜೀನಾಮೆ ಕೊಡಲ್ಲ, ತಪ್ಪು ಮಾಡಿದ್ರೆ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ನೀವು ಅವತ್ತು ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿ ರಾಜೀನಾಮೆ ಕೇಳಿದ್ರಿ, ಅದ್ ನಿಮ್ಗೆ ಅಪ್ಲೈ ಆಗಲ್ಲ. ಇದೆಯಾ ನಿಮ್ಮ ಹತ್ರ ತಮ್ಮ ತಾಕತ್ತು? ಮುಡಾ ಹಗರಣದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿಯೇ ಬಿಟ್ಟಿದೆ. ನಾಳೆಯಿಂದಲೇ ತನಿಖೆ ಆರಂಭವಾಗಲಿದೆ. ಸಿದ್ದರಾಮಯ್ಯರ 40 ವರ್ಷದ ರಾಜಕಾರಣದಲ್ಲೇ ಹಗರಣವೊಂದರಲ್ಲಿ ಇದೀಗ ಆರೋಪಿ ಪಟ್ಟ ಹೊತ್ತಿದ್ದಾರೆ. ಯಾವಾಗ ಎಫ್ಐಆರ್ ದಾಖಲಾಯಿತೋ ಕಾಂಗ್ರೆಸ್ ಮನೆಯಲ್ಲಿ ಹಲವು ಲೆಕ್ಕಾಚಾರಗಳೇ ಕೇಳಿ ಬರ್ತಿವೆ. ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಬಂದಾಗ್ಲೇ ಕೆಲ ಕಾಂಗ್ರೆಸ್ ನಾಯಕರು ಮುನ್ನೆಚ್ಚರಿಕೆಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಇದಿಷ್ಟೇ ಅಲ್ಲದೆ ಪಕ್ಷದಲ್ಲಿ ಪ್ಲಾನ್ ಬಿಗೂ ಕೂಡ ಚರ್ಚೆ ನಡೆದಿತ್ತು. ಇದೇ ಹೊತ್ತಿನಲ್ಲಿ ಇದೀಗ ಡಿಸಿಎಂ ಡಿಕೆಶಿ ಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ರ ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಅದಕ್ಕೆ ಕಾರಣವೇ ನಿನ್ನೆ ಕನಕಪುರದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿರುವಂತಹ ಮಾತು. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಹೋರಾಟ ನಡೀತಾ ಇದೆ. ನಾನಿಲ್ಲಪ್ಪ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಸಿಎಂ ಆಗೋಕೆ ಪರೋಕ್ಷವಾಗಿ ಡಿಸಿಎಂ ಡಿಕೆ ಆಸೆ ವ್ಯಕ್ತಪಡಿಸಿದ್ರ. ರಾಜ್ಯಕ್ಕೆ ದೊಡ್ಡ ಸೇವೆ ಮಾಡಬೇಕು ಅಂತ ಪ್ರಯತ್ನ ಆಗ್ತಿದೆ ಎಂದ ಡಿಕೆ. ಎಸ್, ಕನಕಪುರದಲ್ಲಿ ನಿನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಡಿರುವ ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ನಾನು ರಾಜ್ಯಕ್ಕೆ ದೊಡ್ಡ ಸೇವೆ ಮಾಡಬೇಕು ಅಂತ ಪ್ರಯತ್ನ ಆಗ್ತಿದೆ ಎಂದಿದ್ದಾರೆ. ಕನಕಪುರ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಸೇವೆ ಮಾಡಬೇಕು ಅಂತ ದೊಡ್ಡ ಹೋರಾಟ ನಡೆಯುತ್ತೆ ಎಂದಿದ್ದಾರೆ. ನಿಮ್ಮ ತಂದೆ ತಾಯಂದಿರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ. ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಯಾರೇನ್ ಬೇಕಾದ್ರೂ ಬಿಂಬಿಸ್ಲಿ, ನಾನಿಲ್ಲಪ್ಪ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಡಿಕೆ, ನಾನು ಆ ರೀತಿ ಹೇಳಿಲ್ಲ ಎಂದಿದ್ದಾರೆ. ಅದೇ ನಾನು ಅದನ್ನ ಆ ವಿಚಾರ ಆ ಥರ ಏನು ನಾನು ಮಾತಾಡಕ್ ಹೋಗಿಲ್ಲ. ನೀವೆಲ್ಲ ನನಗೆ ಸೇವೆ ಮಾಡಕ್ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹೊರತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ದೀನಿ ನಾನು? ತೆಗಿರಿ ರೆಕಾರ್ಡ್ ತೆಗಿ ತೋರಿಸ್ತೀನಿ. ನನಗೆ ಸೇವೆ ಮಾಡಕ್ಕೆ, ರಾಜ್ಯ ಸೇವೆ ಮಾಡಕ್ಕೆ ನನಗೆ ಡೆಪ್ಯೂಟಿ ಸಿಎಂ ಆಗಿ ರಾಜ್ಯ ಸೇವೆ ಮಾಡ್ತಾ ಇಲ್ಲ ನಾನು. ಹೀಗೆ ಹೇಳ್ತಿರೋ ಡಿಸಿಎಂ ಡಿಕೆಶಿ ಈ ಹಿಂದೆ ಕಾಂಗ್ರೆಸ್ ಬಹುಮತದಿಂದ ಅಧಿಕಾರಕ್ಕೆ ಬಂದಾಗ ಸಿಎಂ ರೇಸ್ನಲ್ಲೇ ಇದ್ರು. ಹೈಕಮಾಂಡ್ ನಾಯಕರ ಮುಂದೆ ನಾನು ಸಿಎಂ ಆಗ್ತೀನಿ ಅಂತ ಟವಲ್ ಕೂಡ ಹಾಕಿದ್ರು. ಆದ್ರೆ ರಾಜಕೀಯ ಅಂದ್ಮೇಲೆ ಇಂಥ ಆಸೆಗಳು ಇದ್ದೇ ಇರುತ್ತೆ. ಆವಾಗವಾಗ ಅಲ್ಲಲ್ಲೇ ಪ್ರಸ್ತಾಪ ಆಗುತ್ತಿರುತ್ತೆ. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಿರೋರಿಗೆ ಸಚಿವ ಮಹದೇವಪ್ಪ ತಮ್ಮದೇ ದಾಟಿಯಲ್ಲಿ ಉತ್ತರ ಕೊಟ್ಟರು. ಸಿಎಂ ಕುರ್ಚಿ ಸಿಗಲ್ಲ ಅಂತ ಕೆಲವರಿಗೆ ಹೊಟ್ಟೆ ಉರಿತಿದೆ ಅನ್ನೋ ಮೂಲಕ ನರಿಕಥೆಯನ್ನ ಹೇಳಿದ್ದಾರೆ. ಕೆಲವರಿಗೆ ಹೊಟ್ಟೆ ಉರಿ. ಸಿದ್ದರಾಮಯ್ಯ ಕಂಡ್ರೇನೆ ಹೊಟ್ಟೆ ಉರಿ. ಯಾಕೆ ಹೊಟ್ಟೆ ಉರಿ ಅಂದ್ರೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತೆ, ನಮ್ಗೆ ಚೇರ್ ಸಿಕ್ಕಲ್ವಲ್ಲ ಅಂತ. ಆನೆ ಹೋಗ್ತಾ ಇರ್ತದೆ, ನರಿ ಹಿಂದೆ ನೋಡ್ತಾ ಇರ್ತದೆ, ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ರಾಜೀನಾಮೆ ಕೇಳಿದವರಿಗೆ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಪ್ರಕರಣವನ್ನ ಮುಂದಿಡ್ತಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಮತ್ತೆ ಪಂಚ್ ಕೊಟ್ಟಿರುವ ದಳಪತಿ, ರಾಜೀನಾಮೆ ಕೊಟ್ಟು ನಿಮ್ಮನ್ನ ಖುಷಿ ಪಡಿಸಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಇನ್ಸಾನ್ ಬೇಲ್ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ ಖುಷಿಗೆ ನಾನು ರಾಜೀನಾಮೆ ಕೊಡಲ್ಲ? ನಿಮ್ ಖುಷಿ ಪಡ್ಸಕ್ ನಾನು ರಾಜೀನಾಮೆ ಕೊಡಕ್ಕಾಯ್ತದ? ಯಾವಾಗ ಕೊಡಬೇಕು, ನಾನು ತಪ್ಪು ಮಾಡಿದ್ರೆ ನಿಮ್ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ, ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ಇನ್ನು ಯಡಿಯೂರಪ್ಪ ರಾಜೀನಾಮೆ ಕೇಳಿದ್ದ ಸಿದ್ದರಾಮಯ್ಯ ಅವರಂತೆಯೇ ರಾಜೀನಾಮೆ ನೀಡಲಿ ಅಂತ ಸಿಟಿ ರವಿ ಆಗ್ರಹಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಿಯಾಂಕ್ ಖರ್ಗೆ, ನಿಮಗೆ ನೈತಿಕತೆ ಇದ್ರೆ ಯಡಿಯೂರಪ್ಪ ವಿಜೇಂದ್ರನ್ನ ಪಾರ್ಟಿಯಿಂದ ಆಚೆ ತೆಗೀರಿ ಅಂತ ಹೇಳಿದ್ದಾರೆ.
ನೀವು ಅವತ್ತು ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿ ರಾಜೀನಾಮೆ ಕೇಳಿದ್ರಿ, ಅದು ನಿಮಗೆ ಅಪ್ಲೈ ಆಗಲ್ವಾ? ಅಂದರೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ಮಾತ್ರ ವೇದ ತಿನ್ನೋದು ಬದನೆಕಾಯ. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ಪ್ರಾಮಾಣಿಕವಾಗಿ ನಡೆಯೋ ದೃಷ್ಟಿಯಿಂದ ಎದುರಿಸಬೇಕು. ಬಿಜೆಪಿಯವರ ಬಾಯಿಂದ ನೈತಿಕತೆ ನೈತಿಕತೆ ಅಂದ್ರೆ ನೈತಿಕತೆ ಇದ್ರೆ ಫಸ್ಟು ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ತಮ್ಮು ತಾಕತ್ತು? ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಂಕಷ್ಟದಲ್ಲಿರುವ ಹೊತ್ತಿನಲ್ಲೇ ಆವಾಗ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬರ್ತಾನೆ ಇದೆ. ಕೆಲ ನಾಯಕರ ಬೆಂಬಲಿಗರು ಮುಂದಿನ ಸಿಎಂ ಅವರು ಇವರು ಅನ್ನೋ ಘೋಷಣೆಗಳನ್ನ ಮೊಳಗಿಸ್ತಿದ್ದಾರೆ. ಹೇಳಿಕೆಗಳು ನಿಜ ಆಗುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.